ಪ್ರಿಯ ಜನರೇ, ದೇವರ ವಾಕ್ಯವನ್ನು ನಾವು ಗಮನವಿಟ್ಟು ಆಲಿಸೋಣ. ಮಾರ್ಕ 13ನೇ ಅಧ್ಯಾಯ 1ನೇ ವಾಕ್ಯ. ಯೇಸು ಸ್ವಾಮಿ ದೇವಾಲಯದಿಂದ ಹೊರಗೆ ಬರುತ್ತಿದ್ದಾಗ ಅವರ ಶಿಷ್ಯರಲ್ಲಿ ಒಬ್ಬನು, ಗುರುವೇ, ಅತ್ತ ನೋಡಿ, ಎಂಥ ಭಾರಿ ಕಲ್ಲುಗಳು, ಎಷ್ಟು ರಮ್ಯವಾದ ಕಟ್ಟಡಗಳು ಎಂದು ವರ್ಣಿಸತೊಡಗಿದನು. ಅದಕ್ಕೆ ಯೇಸು, ಈ ಮಹಾ ಕಟ್ಟಡಗಳನ್ನು ನೀನೇ ನೋಡುತ್ತಿರುವೆಯಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲುಗಳು ಉಳಿಯುವುದಿಲ್ಲ, ಎಲ್ಲವನ್ನೂ ಕೆಡವಿ ಹಾಕುವರು ಎಂದರು. ಪ್ರಿಯ ಜನರೇ, ಈ ವಾಕ್ಯದ ಪ್ರಕಾರ ನಾವು ಈ ಲೋಕದಲ್ಲಿ ನಾವು ಸಂಪತ್ತನ್ನು ಕೂಡಿಟ್ಟರೆ, ಆಸ್ತಿ ಪಾಸ್ತಿಗಳನ್ನು ಕೂಡಿಟ್ಟರೆ ಇದು ಯಾವುದು ಉಳಿಯೋದಿಲ್ಲ ಪ್ರಿಯರೇ. ಯಾಕಂತ ಹೇಳಿದ್ರೆ ನಾವು ಸಾಯುವಾಗ ಇವನ್ನೆಲ್ಲ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅದೇ ನಾವು ದೇವರ ವಾಕ್ಯವನ್ನು ಕೂಡಿಡ್ತಾ ಹೋದರೆ, ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಸಾರ್ತಾ ಹೋದರೆ ನಾವು ಈ ಸ್ವರ್ಗ ಸಾಮ್ರಾಜ್ಯ ಸೇರಬಹುದು. ಈ ಲೋಕದ ಆಸೆಗೆ ನಾವು ಬಲಿಯಾಗದೆ, ಈ ಸೈತಾನನ ಬಾಧೆ ನಾವು ಸಿಲುಕಿಕೊಳ್ಳದೆ ಯೇಸುವಿನ ಹಾದಿಲಿ ನಾವು ಹೋಗಲು ಪ್ರಯತ್ನಿಸೋಣ ಪ್ರಿಯರೇ. ಪ್ರತಿಯೊಬ್ಬರು ಈ ವಾಕ್ಯಗಳನ್ನು ಓದಿ, ಬೈಬಲ್ನ ಓದಿ, ಈ ವಾಕ್ಯಗಳನ್ನ ಶೇರ್ ಮಾಡಿ, ನೀವು ಒಂದು ವಿಡಿಯೋಗಳನ್ನ ಮಾಡಿ ಹಾಕಿ ದೇವರ ಪ್ರೀತಿಗೆ ಪಾತ್ರರಾಗಿದ್ದ ನಿಮಗೆ ಹೇಳ್ಕೊಳ್ತೀನಿ ಪ್ರಿಯರೇ. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಇಳಿದು ಬರಲಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್.